ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಶಿವರಾಮೇಗೌಡರು, ಅಮ್ಮ ವಿದ್ಯಾ, ನೀನು ಆಸೆ ಪಟ್ಟಂಗೆ ನೀನು ಡಾಕ್ಟ್ರ್ ಓದ್ಬೋದು, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಐತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಮ್ಮಿಂದ ಸಿಕ್ಕಿರೋ ಉಡುಗೊರೆ ಮತ್ತು ಈ ಜೀವನ, ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮಾವಯ್ಯ. ಅದು ಅದ್ರ ತೂಕನ ಕಮ್ಮಿ ಮಾಡಿಬಿಡ್ತೈತೆ ಮಾವಯ್ಯ. ಇದನ್ನು ನಾನು ಬದುಕಿರೋ ಗಂಟನೂ ಮರೆಯೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೀನು ನನ್ನ ಮಗ ಇಬ್ಬರು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಕನಸು ಏನೇ ಇರಲಿ ಅದೆಲ್ಲ ಅತಿ ಬೇಗ ಆಗಬೇಕು ಅನ್ನೋದೇ ನನ್ನ ಬಯಕೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ವಿದ್ಯಾ ಫುಲ್ಲು ಖುಷಿಯಿಂದ ಸಂತೋಷ ಪಟ್ಕೊಂಡು ಭದ್ರನ್ನ ತಬ್ಕೊಂಡು ಸಂತೋಷ ಪಡ್ತಿರ್ತಾಳೆ. ಇತ್ತ ಎಲ್ಲರೂ ನೋಡಿ ಖುಷಿಪಟ್ಟು ಶಿವರಾಮೇಗೌಡರು ಆಶೀರ್ವಾದ ಮಾಡ್ತಾರೆ ಮಗನಿಗೂ ಸೊಸೆಗೂ. ಅಜ್ಜಮ್ಮ, ಕಳೆದದ್ದು ನಮ್ಮ ಕೈಯಲ್ಲಿಲ್ಲ, ಆದರೆ ಮುಂದೆ ಆಗಬೇಕಾಗಿರೋದು ನಮ್ಮಿಂದಾನೆ. ಹಿಂಗೆ ಸುಮ್ಕೆ ನಿಂತ್ಕೊಳ್ಳೋದು ಬಿಟ್ಟು ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡಿ. ಮನೆ ಸೊಸೆಗೆ ಮರಳು ತುಂಬಿ ಸೀಮಂತ ಮಾಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಮೋಹನ, ಅದೇನು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅವ್ವ, ಸುಭಾಷನ್ನ ಅಟ್ಟಿ ಬಿಟ್ಟು ಕಳಿಸಿ ನಮ್ಮನ್ನ ಸಂಕಟ ಪಡಂಗೆ ಮಾಡವಳೆ ಇವಳು ಸಂಭ್ರಮ ಪಡೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಕಣವ್ವ. ಇವಳಿಗೇನಾದರೂ ಮಾಡು, ಏನಾದರೂ ಮಾಡಲೇಬೇಕು, ಹೋಗವ್ವ ಅಂತ ಹೇಳ್ತಾಳೆ ಚಿತ್ರ. ಅವ್ವ, ಈ 3 ಅಡಿಗೆ ಒಂದ್ರ ಮೇಲೆ ಒಂದು ಒಳ್ಳೇದಾಗಬೇಕಾದ್ರೆ ಇಲ್ಲಿ ಸಂಭ್ರಮ ಹೆಚ್ಚಾಗ್ತೈತೆ, ಇದನ್ನ ನೋಡಿ ನಿಂತ್ಕೋಬೇಕೇ, ಬಾ ಅವ್ವ, ಹೋಗುವ ಅಂತಾಳೆ ವಿನಂತಿ. ಇರೇ, ಹಂಗೆ ಹೇಳ್ಬೇಡ, ನನ್ನ ಮನಸ್ಸು ಈಗಲೂ ಹೇಳ್ತೈತೆ ಈ ಸೀಮಂತ ಪೂರ್ತಿ ಆಗೋಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಮೋಹನ ನಿಂತ್ಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ. ಮೋಹನ, ಇನ್ನೂ ಯಾಕೆ ಹಂಗೆ ನಿಂತ್ಕೊಂಡಿದ್ದೀಯ, ತಡ ಆಗ್ತದೆ, ಮರಳು ತುಂಬಿ ಶಾಸ್ತ್ರ ಮುಗಿಸ್ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗ್ತೈತೆ ಅತ್ತೆ. ಒಡ್ಲೆ ತುಂಬಿಲ್ದೇ ಇರೋರಿಗೆ ನೀವು ಹೆಂಗೆ ತಾನೇ ಮೊದಲು ತುಂಬಕ್ಕಾಗ್ತದೋ ಅಂತ ವಿದ್ಯಾ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಅಯ್ಯೋ ದೇವ್ರೆ, ನನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ ಹೆಂಗಪ್ಪ ಮಾಡಲಿ ಅಂತಾಳೆ ಮೋಹನ ಮನಸ್ಸಿನಲ್ಲಿ. ಮನೆ ಮಗ ತಪ್ಪು ಮಾಡ್ದ ಅಂತ ಕಾರಣಕ್ಕೆ ಅವನ ತಪ್ಪನ್ನ ಎತ್ತಿ ತೋರಿಸಿ ಅವನಿಗೆ ಶಿಕ್ಷೆ ಕೊಡಿಸ್ದೆ ತಾನೆ. ಅಂದ್ಮ್ಯಾಕೆ ನಾನು ತಪ್ಪು ಮಾಡಿದ್ದೀನಿ, ಆ ತಪ್ಪು ಕೂಡ ಕ್ಷಮಿಸೋ ಅಂತ ತಪ್ಪಲ್ಲ. ಅಂದ್ಮ್ಯಾಕೆ ಆ ತಪ್ಪನ್ನ ನಾನು ಒಪ್ಕೊಂಡು ಅವ್ರು ಕೊಡೋ ಶಿಕ್ಷೆನ ಅನುಭವಿಸ್ಬೇಕಲ್ವೇ? ಹೌದು, ಇವಾಗಲೇ ಎಲ್ಲ ಸತ್ಯನೂ ಹೇಳ್ಬಿಡ್ಬೇಕು ಅಂತ ವಿದ್ಯಾ ಮನಸ್ಸಿನಲ್ಲಿ ಅಂದ್ಕೊಂಡು, ಅತ್ತೆ ನಾನು ಅಂತಾಳೆ. ನಾನು ಮಡ್ಲು ತುಂಬ್ತೀನಿ ಅಕ್ಕ ಅಂತಾಳೆ ಈಶ್ವರಿ. ಅಲ್ಲ ಈಶ್ವರಿ ಅಂತಾಳೆ ಮೋಹನ, ಈ ಅಟ್ಟಿ ಮುದ್ದು ಸೊಸೆಗೆ ಮೊದಲು ನಾನೇ ಮಡ್ಲು ತುಂಬ್ತೀನಿ ಅಂತ ಅಂದ್ಕೊಂಡು ವಿದ್ಯಾ ಹತ್ರ ಬರ್ತಾಳೆ ಈಶ್ವರಿ. ವಿದ್ಯಾ, ನಿನ್ನ ನಿರ್ಧಾರ ಸರಿಯಾಗಿ ಐತೆ, ಎಲ್ಲ ಸತ್ಯನೂ ಹೇಳ್ಬಿಡು ಅಂತ ವಿದ್ಯಾ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ಯಾಕೆ ನಿಂತ್ಕೊಬಿಟ್ಟೆ, ಕುಂತ್ಕೋ ಅಂತಾಳೆ ಈಶ್ವರಿ. ನಾನು ಕುತ್ಕೊಳಕ್ಕೆ ಮನಸ್ಸು ಒಪ್ತಾ ಇಲ್ಲ ಚಿಕ್ಕತ್ತೆ, ಸತ್ಯ ಹೇಳೋದಕ್ಕೆ ಟೈಮ್ ಬಂದದೆ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತಾಳೆ ವಿದ್ಯಾ. ನೀನೇ ನಿನ್ನ ತಪ್ಪನ್ನ ಎಲ್ಲರ ಮುಂದೆ ಒಪ್ಕೊಂಡು ಮತ್ತೆ ತಲೆ ಎತ್ಕೊಂಡು ಬಾಳ್ಬೇಕು ಅಂತ ಅಂದ್ಕೊಂಡಿದ್ಯಾ? ಆ ಭ್ರಮೇಲೆ ಏನಾದರೂ ಇದ್ದರೆ ಆಚೆಗೆ ಬಾ, ಅದಕ್ಕೆ ಈಶ್ವರಿ ಅವಕಾಶ ಕೊಡೋಕ್ಕಿಲ್ಲ ಕಣೆ. ಮುದ್ದು ಸೊಸೆ ಅಲ್ಲ, ಮೋಸದ ಸೊಸೆ ನೀನು ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲ ಮಾವಯ್ಯ, ನಾನು ಅಂತ ಹೇಳಕ್ಕೊಂತ ಹೋಗ್ತಾಳೆ ವಿದ್ಯಾ ಅಂತ ಕೈ ಹಿಡ್ಕೊತಾಳೆ, ಎಳ್ದಿಡ್ಕೊತಾಳೆ ಈಶ್ವರಿ. ಯಾಕೆ ವಿದ್ಯಾ, ನಾನು ನಿಮ್ಮ ಅತ್ತೆ ಅಲ್ವೇ, ನಾನು ನಿನ್ನ ಮಡ್ಲು ತುಂಬಾರ್ದ ಅಂತಾಳೆ ಈಶ್ವರಿ. ಇಲ್ಲ ಮಾವಯ್ಯ, ನಾನು ಬ್ಯಾರೆ ಅಂತಾಳೆ ವಿದ್ಯಾ. ಕೂತ್ಕೊಳ್ಳವ್ವ, ಏನೋ 1-2 ತಪ್ಪಾಗೋಗದೆ, ತಪ್ಪು ಮಾಡಿರೋ ಪಾಪಿಗೆ ಶಿಕ್ಷೆ ಕೂಡ ಕೊಟ್ಟಾಗಿದೆ, ಅದನ್ನು ಮುಂದುವರ್ಸೋದು ಬೇಡ, ಕೂತ್ಕೊಳ್ಳೆ ವಿದ್ಯಾ ಅಂತಾಳೆ ಅಜ್ಜಮ್ಮ. ಇಲ್ಲ ಮಮ್ಮ, ನಾನು ನಿಮ್ಮೆಲ್ರಿಗೂ ಅಂತ ಇರ್ತಾಳೆ ವಿದ್ಯಾ. ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕಂತಲ್ಲವೇ, ಕೊನೆಗೆ ಆಶೀರ್ವಾದ ಮಾಡ್ತಾರೆ, ಕುಂತ್ಕೊಳ್ಳವ್ವ ಅಂತ ಕುಂಡಿಸ್ಬಿಟ್ಟು ಈಶ್ವರಿ ಶಾಸ್ತ್ರ ಮುಂದುವರಿಸ್ತಾಳೆ. ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವೇ ಅಂತಾಳೆ ಈಶ್ವರಿ. ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಈ ಅಟ್ಟಿ ಗೌರವ ಮಾವ ಇನ್ನು ಮರವದೇನೆ ಮುಖ್ಯ ಚಿಕ್ಕತೆ. ನಾನು ತಪ್ಪು ಮಾಡಿವ್ನಿ, ಅದನ್ನು ಒಪ್ಕೊಂಡು ಇವರೆಲ್ಲರೂ ಕೊಡೋ ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧ ಆಗಿವ್ನಿ ಅಂತಾಳೆ ವಿದ್ಯಾ. ಇಲ್ಲಿ ಗಂಟ ನೀನು ಆಟ ಆಡಿದ್ಯಾ, ನಮ್ಮನ್ನು ಆಟ ಆಡಿಸಿದ್ಯಾ, ಇನ್ನು ಮುಂದಕ್ಕೆ ನಾನು ಆಡಿಸ್ದಂಗೆ ನೀನು ಆಡಬೇಕು ಅಂತ ಹೇಳಿ ಬೆಲ್ದಚ್ಚು ಮಡ್ಲಲ್ಲಿಕ್ಕಿ ಬೆಲ್ಲ ಸಿಹಿ ಸಂಗೇತ. ನನ್ನ ಮಗನ ಬದುಕನ್ನು ಕಹಿ ಮಾಡಿರೋ ನಿನಗೆ ಸಿಹಿ ಸಿಗಕ್ಕೆ ನಾನು ಬಿಡೋಕ್ಕಿಲ್ಲ. ಹೂನ ವಿದ್ಯಾಗೆ ಮುಡಿಸಿ, ಹೂವು ಶುಭ, ದೇವ್ರ ಕೃಪೆ ಸಿಗಲಿ ಅಂತ ಇದನ್ನ ಮುತ್ತೈದೆಗೆ ಕೊಡ್ತಾರೆ. ದೇವ್ರ ಕೃಪೆ ನಿನಗೆ ಸಿಗ್ಬೋದು, ಈಶ್ವರಿ ಕೃಪೆ ನಿನಗೆ ಸಿಕ್ಕಿಲ್ಲ ಅಂದರೆ ನೀನು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮಡ್ಲಲ್ಲಿ ಕೊಬ್ಬರಿ ಗಿಟ್ಕೆ ಇಟ್ಬಿಟ್ಟು ಬಾಳಲ್ಲಿ ಶಕ್ತಿ ಸಮೃದ್ಧಿ ಸಿಗಲಿ ಅಂತ ಈ ಕೊಬ್ಬರಿನ ಕೊಡ್ತಾರೆ. ಆದರೆ ನೀನು ಜೀವನ ಪೂರ್ತಿ ಒಂಟಿಯಾಗಿರ್ಬೇಕೆ ಅನ್ನೋದು ನನ್ನ ಗುರಿ. ಬಳೆ ಇಟ್ಟು ಮತ್ತು ಒಂದು ನೆಕ್ಲೆಸ್ ಇಟ್ಟು ಮಡ್ಲಿಗೆ, ಇದು ಗೌರವದ ಸಂಕೇತ. ಕಂಡವ್ರ ಮುಖವಾಡ ಕಳಚಿ ಮೆರಿತಾ ಇರೋ ನಿನ್ನಂಥವ್ರಿಗೆ ಮುಖಭಂಗ ಮಾಡಿದ್ರೆ ಎಂಥ ನೋವಾಗ್ತದೆ ಅಂತ ನಾನು ತೋರಿಸ್ತೀನಿ ಅಂತ ಧಾನ್ಯ ಹಾಕಿ ಮಡ್ಲಿಗೆ ಸಿರಿಧಾನ್ಯ
ಸಮೃದ್ಧಿ ಸಂಕೇತ ಅಂತಾರೆ. ನನ್ನ ಮಗನ ಸಂತೋಷ ಕಿತ್ಕೊಂಡಿರೋ ನಿನ್ನ ಜೀವನ ಪೂರ್ತಿ ಸಂತೋಷವಾಗಿರೋದಕ್ಕೆ ನಾನು ಪ್ರಾಣ ಹೋದ್ರೂ ಬಿಡೋಕ್ಕಿಲ್ಲ ಅಂತ ಅಂದ್ಕೊಂಡು ಮರದಲ್ಲಿರೋ ಅಕ್ಕಿನ ಮಡ್ಲಿಗೆ ಹಾಕ್ತಾ ಇರ್ತಾಳೆ ಈಶ್ವರಿ. ಜೀವನದಲ್ಲಿ ಸಮೃದ್ಧಿ ಸಿಗಲಿ ಅಂತ ಅಕ್ಕಿ ಹಾಕ್ತಾರೆ. ನನ್ನ ಮಗನ್ನ ನನ್ನಿಂದ ಕಿತ್ಕೊಂಡೆ ಅಲ್ವಾ, ನಿನ್ನ ಬಾಳಲ್ಲಿ ಸಮೃದ್ಧಿ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಹೊಟ್ಟೆಯಲ್ಲಿ ವಂಶದ ಕುಡಿ ಹೊತ್ಕೊಂಡಿರೋಳು ಸದಾ ಸುಖವಾಗಿರಲಿ ಅಂತ ಈ ಮಡ್ಲನ್ನ ತುಂಬ್ತಾರೆ. ಆ ಮಡ್ಲಕ್ಕಿ ತುಂಬ್ಕೊಂಡಿರೋ ನಿನಗೆ ಸುಖ ಸಿಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಸಿಕ್ಕಿದ್ದನ್ನು ದಕ್ಕಕ್ಕೆ ನಾನು ಬಿಡ್ತೀನಿ ಮಾತ್ರ ಅಂತ ಅನ್ಕೋಬೇಡ ಅಂತ ಹೇಳಿ ಮಡ್ಲಕ್ಕಿ ಗಂಟನ್ನ ಎತ್ಕೊಂಡು, ಅಕ್ಕ ನಾನು ಮಡ್ಲು ತುಂಬಿಟ್ಟೆ ಅಕ್ಕ ಅಂತಾಳೆ ಈಶ್ವರಿ. ಒಳ್ಳೇದಾಯ್ತು ಬಿಡು ಈಶ್ವರಿ ಅಂತಾಳೆ ಮೋಹನ. ಹೌದಾ, ಅಕ್ಕನೂ ಒಳ್ಳೇದಾಯ್ತು ಅಂತ ಹೇಳ್ತವ್ರೆ. ನಿನಗೆ ಒಳ್ಳೇದಾಯ್ತಲ್ವಾ, ನೀನೇನು ಒಳ್ಳೇದು ಮಾಡಿದೆ? ನನ್ನ ಮಗನ ಕಿತ್ಕೊಬಿಟ್ಟಲ್ಲೇ, ನಾನು ಸುಭಾಷನ್ನ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟಲ್ಲೇ. ನಾನು ನಿನ್ನ ಮಡ್ಲು ತುಂಬ್ದಂಗೆ ನೀನು ನನ್ನ ಒಡ್ಲು ತುಂಬಿಡು. ನನಗೆ ನನ್ನ ಮಗ ಬೇಕು, ನನ್ನ ಮಗನ ಕೊಟ್ಬಿಡು ಅಂತ ಈಶ್ವರಿ ಹೇಳ್ತಾಳೆ. ಏ ಈಶ್ವರಿ, ಯಾಕೆ ಹಿಂಗೆ ಆಡ್ತಾ ಇದೆಯಾ? ಮಡ್ಲು ತುಂಬ ಆಯಿತು ತಾನೇ, ಬಾಯಿ ಕಡೆ ಅಂತಾರೆ ಗೋವಿಂದೇಗೌಡರು. ಒಂದು ನಿಮಿಷ ರೀ, ಒಂದು ನಿಮಿಷ ಅಂತ ಈಶ್ವರಿ ಹೇಳಿ ವಿದ್ಯಾನ ಕೂತ್ಕೊಂಡಿದ್ದವಳನ್ನ ಮೇಲಕ್ಕೆ ಎದ್ದು ನಿಲ್ಲಿಸಿ ಕೈ ಹಿಡ್ದು, ನನ್ನ ಮಗನ ಕೊಡೋಕ್ಕಿಲ್ಲ ತಾನೇ, ನಿನ್ನ ಮಗನ ಕೊಡು ಅಂತ ಅಂದ್ಬಿಟ್ಟು ಕಟ್ಕೊಂಡಿರೋ ಮೂಟೆನ ಕಿತ್ತು ಎಸಿತಾಳೆ ಈಶ್ವರಿ. ಆ ಮೂಟೆನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಅಯ್ಯೋ ಅಯ್ಯೋ, ನೋಡ್ಲಾ ಭದ್ರ, ನಿನ್ನ ಹೆಂಡ್ರು ಏಟು ಒಳ್ಳೆಯವಳು ನೋಡ್ಲಾ, ಮಗ ಹೇಳಿದ ತಕ್ಷಣ ಕೊಟ್ಟೇ ಬಿಟ್ಲಲ್ಲ, ನೋಡ್ಲಾ ನಿನ್ನ ಮಗ ನೋಡು, ಅಯ್ಯಯ್ಯೋ ಆಯ್ತೇನ್ಲಪ್ಪ ಅಂತ ಅಂದ್ಬಿಟ್ಟು ಆ ಮೂಟೆನ ತಗೊಳ್ಳ, ಹೆಣ್ಮೆಗೂ ಬೇಕು ಅಂತ ಇದ್ದಲ್ಲ, ತಗೋ ಅಂತ ಅಂದ್ಬಿಟ್ಟು ಆ ಮೂಟೆನ ಕೊಡ್ತಾಳೆ ಭದ್ರನ ಕೈಯಲ್ಲಿ ಈಶ್ವರಿ. ಮತ್ತು ಆ ಚಿತ್ರ ಮನಸ್ಸಿನಲ್ಲಿ ನಮ್ಮ ತಮ್ಮನ ಗುಟ್ಟನ್ನ ಬಯಲು ಮಾಡಿದ್ಲು ಅಂತ ಏಟ್ಗೆ ಅವಳು ಗುಟ್ಟನ್ನ ಹೆಂಗೆ ಬಯಲು ಮಾಡಿದೆ ನೋಡು ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ ಚಿತ್ರ. ನೋಡ್ದೇನ್ಲ ಭದ್ರ, ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನಿನ್ನ ಹೆಂಡ್ರು ಎಂಥ ಮೋಸ ಮಾಡವಳೆ ಎಲ್ರಿಗೂ ಅಂತ ಈಶ್ವರಿ ಹೇಳ್ತಾಳೆ. ಏನಿದೆಲ್ಲ ಅಂತಾನೆ ಶಿವರಾಮೇಗೌಡ. ಇಷ್ಟು ದಿನ ನಿಮ್ಮ ಹತ್ರ ಸತ್ಯ ಹೇಳ್ದೆ ಒದ್ದಾಡ್ತಾ ಇದ್ದೆ, ಇವತ್ತು ಆ ಸತ್ಯನೇ ಈಚೆ ಬಂದದೆ ಅಂತ ವಿದ್ಯೆ ಹೇಳ್ತಾಳೆ. ಅಂದರೆ ಅಂತಾನೆ ಶಿವರಾಮೇಗೌಡ. ಈಗೇನು ಹೇಳ್ತೀರಾ ಬಾವ, ನೀವು ತಿಳ್ಕೊಂಡಂಗೆ ಅವಳು ಹೊಟ್ಟೆಯಲ್ಲಿ ವಂಶದ ಕುಡಿ ಬೆಳೀತಿಲ್ಲ, ಅವಳು ಬಸರಿನೇ ಅಲ್ಲ. ಇಷ್ಟು ದಿನ ನಮಗೆಲ್ಲ ಮೋಸ ಮಾಡ್ಕೊಂಡೇ ಬಂದ್ಲು ಬಾವ. ಅವಳೇ ಇಷ್ಟೊಂದು ದೊಡ್ಡ ತಪ್ಪನ್ನ ಒಡ್ಲಲ್ಲಿ ಮಾಡ್ಕೊಂಡು ನನ್ನ ಮಗನ ತಪ್ಪನ್ನ ಎತ್ತಾಡ್ತಾಳ ಇವಳು. ನೋಡ್ಲಾ ಭದ್ರ, ಈ ಬಟ್ಟೆ ಗಂಟನ್ನ ಹೊಟ್ಟೆಗೆ ಕಟ್ಕೊಂಡು ನಾಸೆ ಕನಸುಗಳನ್ನ ನುಚ್ಚು ನೂರು ಮಾಡಾಕವಳೆ ಅಂತ ಮೋಸಗಾತಿ ಇವಳು ಅಂತಾಳೆ ಈಶ್ವರಿ. ಇಲ್ಲ, ನಾನು ಮೋಸ ಮಾಡಬೇಕು ಅಂತ ಅಳ್ಕೊಂಡು ಹೇಳ್ತಿರ್ತಾಳೆ ವಿದ್ಯಾ. ಮುಚ್ಚೆ ಬಾಯಿ ಅಂತಾಳೆ ಈಶ್ವರಿ. ಇನ್ನು ಒಂದೇ ಒಂದು ಮಾತಾಡಿದ್ರೂ ನೋಡ್ದಾತೆ, ನಿನ್ನ ಮೊಮ್ಮಕ್ಕಳಿಗಿಂತ ಇವಳು ಆಸೆ ಇವಳು ಕನಸುಗಳಿಗೆ ಜೊತೆಯಾಗಿ ನಿಂತ್ಕೊಂಡ್ರಲ್ಲ, ಯಾರೋ ಬಂದು ಹೇಳಿದ ಮಾತಿಗೆ ನಮ್ಮ ವಂಶದ ಕುಡಿಗೆ ಏನೂ ಆಗಬಾರ್ದಂತ ಇಷ್ಟೆಲ್ಲ ಮಾಡಿದ್ರಲ್ಲ ಅತ್ತೆ, ಇವಳೆಂಥ ಗನಂದರಿ ಕೆಲಸ ಮಾಡವಳೆ ಅಂತ ಕಣ್ಣಲ್ಲಿ ನೋಡಿದ್ರಿ ತಾನೆ. ನಮ್ಮ ಅಕ್ಕ ಅವಳು ಹೊಟ್ಟೆಯಲ್ಲಿ ಹುಟ್ಟು ಬರ್ತಾಳೆ ಅಂತ ಒಂದೇ ಒಂದು ಕಾರಣಕ್ಕೆ ಇವಳ ಆಸೆ ಕನಸಿಗೆ ಒತ್ತಾಸೆಯಾಗಿ ನಿಂತಿದ್ದಕ್ಕೆ ಎಂಥ ಬಹುಮಾನ ಕೊಟ್ಬಿಟ್ಲು ಬಾವ. ನೋಡ್ಲಾ ಭದ್ರ, ಸಂದಾಗ ನೋಡ್ಕೊ, ನಿನ್ನ ಆಸೆ, ನಿಮ್ಮ ಅವ್ವ, ನಿನ್ನ ಕನಸು ಎಲ್ಲ ಅದೇಯ ನೋಡ್ಕೊ ಅಂತ ಹೇಳ್ತಿರ್ತಾಳೆ ಈಶ್ವರಿ. ನೋಡಿ ಎಲ್ರೂ ನೋಡಿ, ಇವಳು ಕಂಡೋರ್ ತಪ್ಪನ್ನ ಎತ್ತಾಡ್ತಾಳಲ್ವಾ, ಇವಳು ಮಾಡಿರೋ ಮೋಸ ದ್ರೋಹನ ಎಲ್ರೂ ನೋಡಿ ಅಂತ ಈಶ್ವರಿ ಹೇಳ್ತಾಳೆ. ಯಾಕಿಂತ ಮೋಸ ಮಾಡಿದ್ರಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇಲ್ಲ, ಇವತ್ತೇ ಅನಿಸ್ತೈತೆ ಇಷ್ಟಕ್ಕೆಲ್ಲ ಅಂತ್ಯ ಆಡೋ ದಿನ. ಇಷ್ಟು ದಿನದಿಂದ ಮುಚ್ಚಿಟ್ಕೊಂಡು ಹೋಗ್ತಾ ಇದ್ದಿದ್ದು ಇನ್ನು ಮುಂದೆ ಮುಂದುವರ್ಸೋದಕ್ಕಾಗೋದಿಲ್ಲ. ಅದೇನಾದರೂ ಆಗಲಿ, ಯಾವುದೇ ಕಾರಣಕ್ಕೂ ನನ್ನ ಮಗಳು ತಲೆ ತಗ್ಸೋದು ಬೇಡ ಇನ್ನು ಮುಂದೆ. ಅವಳಿನ್ನೂ ತಲೆ ತಗ್ಸೋ ರೀತಿ ಮಾಡಿಬಿಟ್ರೆ ನಾನು ತಾಯಿ ಆಗಿರೋದಿಲ್ಲ, ಮೋಸಗಾತಿ ಆಗ್ಬಿಡ್ತೀನಿ, ನನ್ನಿಂದ ಆಗಿರೋ ತಪ್ಪಿಗೆ ನಾನೇ ಅಂತ್ಯ ಆಡ್ತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಇಷ್ಟಕ್ಕೆಲ್ಲ ಕಾರಣ ನಾನೇ ಗೌಡ್ರೆ. ಅವತ್ತು ತಾಳಿ ಶಾಸ್ತ್ರದ ದಿನ ಫೋನ್ ಮಾಡ್ದವಳು ಇವಳೆ ಅಂತ ಅಳಿಯಂದ್ರು ಅಂತ ಕತ್ತರ್ಸಕ್ಕೆ ಹೋಗಿದ್ದು ಸ್ಟೋರಿನೆಲ್ಲ ಹೇಳ್ತಿರ್ತಾಳೆ ರತ್ನ. ಅವಳನ್ನ ಉಳ್ಸೋಕ್ಕಾಗಿ ಈ ಸುಳ್ಳನ್ನ ಹೇಳ್ದೆ ಅವತ್ತು. ಅಳಿಯಂದ್ರ ಕೈನಿಂದ ನನ್ನ ಮಗಳನ್ನ ಕಾಪಾಡಿಕೊಳ್ಳೋಕ್ಕೆ ಸುಳ್ಳು ಹೇಳ್ಬಿಟ್ಟೆ, ಬೇರೆ ದಾರಿ ಯಾವುದು ಕಾಣದೆ ಅಂತ ರತ್ನ ಹೇಳ್ತಾಳೆ. ಆವತ್ತು ಅವಳಿಗೆ ಅದು ಸುಳ್ಳು ಅಂತ ಗೊತ್ತಿರಲಿಲ್ಲ ಗೌಡ್ರೆ. ಅವಳಿಗೆ ಪಾಪ ಸತ್ಯ ಗೊತ್ತಾಗಿದ್ದೇ ಅವಳು ಆಸ್ಪತ್ರೆಗೆ ಹೋಗಿದ್ದಿನ ಅಂತ ಸ್ಟೋರಿನೆಲ್ಲ ಹೇಳ್ತಿರ್ತಾರೆ ವಿದ್ಯಾವರಪ್ಪ. ಆವತ್ತಿಂದ ನನ್ನ ಮಗಳು ಸತ್ಯ ಹೇಳ್ತೀನಿ ಅಂತ ಹೇಳ್ತಾನೆ ಬಂದ್ಲು, ಆದರೆ ನಾವೇಯ ಅಂತ ಹೇಳ್ತಿರ್ತಾರೆ ವಿದ್ಯಾವರಪ್ಪ ಅಳ್ಕೊಂಡು. ಅವಳ ಜೀವ ಕಾಪಾಡೋಕ್ಕೆ ಅಂತ ಹೇಳಿದ ಸುಳ್ಳನ್ನ ಅವಳ ಜೀವನ ಕಾಪಾಡೋಕ್ಕೆ ಮುಂದುವರ್ಸಕ್ಕೆ ಬಂತು ಅಂತ ರತ್ನ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.